Welcome to Study B Plus. Learn smart every day. Hello students, welcome to Study B Plus. If you like my videos, please do subscribe. Today I am going to teach about 5th standard mathematics. In that we will learn about exercise 1.1. All of you ready for the class? Let's take the third main. Write the following numbers in the expanded form. ಅಂದ್ರೆ ಅವ್ರು ಒಂದಿಷ್ಟು ನಂಬರ್ಸ್ನ ಕೊಟ್ಟಾರ, ಅದನ್ನು ನಾವು ಎಕ್ಸ್ಪೆಂಡೆಡ್ ಫಾರ್ಮ್ ಒಳಗೆ ಬರೀಬೇಕು. ಎಕ್ಸ್ಪೆಂಡೆಡ್ ಫಾರ್ಮ್ ಅಂದರೆ ಬೇರೆ ಏನಿಲ್ಲ, ಅದ್ರದ್ದು ಪ್ಲೇಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೇ 9 ಪ್ಲೇಸ್ ವ್ಯಾಲ್ಯೂ ಏನೈತಿ 1 ಐತಿ, ಸೊ 1 ಮಲ್ಟಿಪ್ಲೈ ಮಾಡ್ಯಾರ. 0 ಪ್ಲೇಸ್ ವ್ಯಾಲ್ಯೂ 10 ಐತಿ, 10 ಮಲ್ಟಿಪ್ಲೈ ಮಾಡ್ಯಾರ. 6th ಪ್ಲೇಸ್ ವ್ಯಾಲ್ಯೂ ಏನೈತಿ 100 ಐತಿ, 100 ಮಲ್ಟಿಪ್ಲೈ ಮಾಡ್ಯಾರ. 7th ಪ್ಲೇಸ್ ವ್ಯಾಲ್ಯೂ ಏನೈತಿ 1000 ಐತಿ, 1000 ಮಲ್ಟಿಪ್ಲೈ ಮಾಡ್ಯಾರ. 4th ಏನೈತಿ 10,000 ಐತಿ ಪ್ಲೇಸ್ ವ್ಯಾಲ್ಯೂ, ಸೊ 10,000ನ ಮಲ್ಟಿಪ್ಲೈ ಮಾಡ್ಯಾರ. ಅದೇ ಥರ ಇವು ಈ ಎಕ್ಸಾಂಪಲ್ನ ನಾವು ಸಾಲ್ವ್ ಮಾಡಬೇಕು. ರೆಡಿ? ಫಸ್ಟ್ ಕ್ವಶನ್ ಏನಿದೆ, 19,203 ಇದೆ. ಅಂದರೆ ಇದಕ್ಕೆ ಪ್ಲೇಸ್ ವ್ಯಾಲ್ಯೂನ ಹಾಕೋಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯೂನಿಟ್ 10, 100, 1000, 10,000 ಅಂದರೆ ಒಂದು ಪ್ಲೇಸ್ ವ್ಯಾಲ್ಯೂ ಏನಿದೆ 10,000 ಇದೆ, ಸೊ 10,000ನ ಮಲ್ಟಿಪ್ಲೈ ಮಾಡಿರಿ. ನೆಕ್ಸ್ಟ್ 9th ಏನಿದೆ 1000 ಇದೆ, 9 ಇಂಟು 1000. ನೆಕ್ಸ್ಟ್ 2th ಏನಿದೆ 100 ಇದೆ, ಸೊ 100ನ ಮಲ್ಟಿಪ್ಲೈ ಮಾಡಿರಿ. ನೆಕ್ಸ್ಟ್ 0 ಇದೆ, 0 ಪ್ಲೇಸ್ ವ್ಯಾಲ್ಯೂ ಏನಿದೆ 10. ನೆಕ್ಸ್ಟ್ ಲಾಸ್ಟ್ ಒನ್ 3 ಇದೆ, 3th ಪ್ಲೇಸ್ ವ್ಯಾಲ್ಯೂ ಏನಿದೆ 1 ಇದೆ, ಸೊ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಒನ್ 77,777 ಅಂದರೆ ಇದಕ್ಕೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಪ್ಲೇಸ್ ವ್ಯಾಲ್ಯೂ ಹಾಕಿರಿ. ಯೂನಿಟ್ 10, 100, 1000, 10,000. 7th ಏನಿದೆ 10,000 ಇದೆ. ನೆಕ್ಸ್ಟ್ 7th ಏನಿದೆ 1000 ಇದೆ. ನೆಕ್ಸ್ಟ್ 7th ಏನಿದೆ ಪ್ಲೇಸ್ ವ್ಯಾಲ್ಯೂ 100 ಇದೆ. ನೆಕ್ಸ್ಟ್ 7 ಪ್ಲೇಸ್ ವ್ಯಾಲ್ಯೂ 10. ನೆಕ್ಸ್ಟ್ 7 ಪ್ಲೇಸ್ ವ್ಯಾಲ್ಯೂ 1. ಈಸಿ ಇದೆ ಅಲ್ಲ? ಸೊ ಹಾಗಿದ್ರೆ ಲಾಸ್ಟ್ ಒನ್ 38,294. ಈಗ ಏನು ಮಾಡಬೇಕು, ಪ್ಲೇಸ್ ವ್ಯಾಲ್ಯೂನ ಹಾಕಬೇಕು. ಯೂನಿಟ್ 10, 100, 1000, 10,000. 3th ಪ್ಲೇಸ್ ವ್ಯಾಲ್ಯೂ ಏನಿದೆ 10,000 ಇದೆ. 8th ಪ್ಲೇಸ್ ವ್ಯಾಲ್ಯೂ ಏನಿದೆ 1000 ಇದೆ. ನೆಕ್ಸ್ಟ್ 2th ಪ್ಲೇಸ್ ವ್ಯಾಲ್ಯೂ ಏನಿದೆ 100 ಇದೆ. ನೆಕ್ಸ್ಟ್ 9th ಪ್ಲೇಸ್ ವ್ಯಾಲ್ಯೂ ಏನಿದೆ 10 ಇದೆ. ನೆಕ್ಸ್ಟ್ 4th ಪ್ಲೇಸ್ ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ಲೆಟ್ಸ್ ಟೇಕ್ ದ 4th main. Write the following expand form of the numbers in the standard form. ಅವರು ಎಕ್ಸ್ಪ್ಯಾಂಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಅವರೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಂದರೆ ಅದ್ರ ಪ್ಲೇಸ್ ವ್ಯಾಲ್ಯೂನ ಬಿಟ್ಟು ಅದ್ರ ಹಿಂದೆ ಇರೋ ನಂಬರ್ಸ್ನ ಬರಿತಾ ಹೋಗಬೇಕು. ಇಲ್ಲಿ ನೋಡಿ, 6 ಇಂಟು 10,000, 1 ಇಂಟು 1000, 7 ಇಂಟು 100, 9 ಇಂಟು 10, 5 ಇಂಟು 1 ಇದೆ. 10,000 ಇಂದ ಯಾವ ನಂಬರ್ ಇದೆ 6 ಇದೆ. ನೆಕ್ಸ್ಟ್ 1000 ಇಂದ ಯಾವುದಿದೆ 1 ಇದೆ. ನೆಕ್ಸ್ಟ್ 100 ಇಂದ ಯಾವುದಿದೆ 7 ಇದೆ. ನೆಕ್ಸ್ಟ್ 10 ಹಿಂದೆ ಯಾವುದಿದೆ 9 ಇದೆ. ಸೊ 1 ಹಿಂದೆ ಯಾವುದಿದೆ 5 ಇದೆ. ಓಕೆ, ಗೊತ್ತಾಯ್ತಾ? ಅದೇ ಥರ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ 7 ಇಂಟು 10,000, 2 ಇಂಟು 1000, 8 ಇಂಟು 100, 3 ಇಂಟು 10, 8 ಇಂಟು 1. ಹಾಗಿದ್ರೆ ಇದರಲ್ಲಿ ಸ್ಟ್ಯಾಂಡರ್ಡ್ ನಂಬರ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಬರೆಯೋಕ್ಕೆ ಈಸಿ ಆಗುತ್ತೆ. 7, 2, 8, 3, 8 ಅಂದರೆ 72,838. ಗೊತ್ತಾಯ್ತಾ? ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ 4, 0, 0, 0, 1, 40,001. ಗೊತ್ತಾಯ್ತಾ? ನೆಕ್ಸ್ಟ್ ಥರ್ಡ್ ಒನ್
6 ಇಂಟು 10,000 ಅಂದರೆ 6, 3 ಇಂಟು 1000 ಅಂದರೆ 3, 5 ಇಂಟು 100 ಅಂದರೆ 5, 1 ಇಂಟು 10 ಅಂದರೆ 1, 7 ಇಂಟು ಯೂನಿಟ್ ಅಂದರೆ 1 ಆಗಿರುತ್ತೆ. ಸೊ 7. ಹಾಗಿದ್ರೆ 63,517. ಲಾಸ್ಟ್ ಫೋರ್ತ್ ಒನ್. 1 ಇಂಟು 10,000 1,000, 4 ಇಂಟು 100, 7 ಇಂಟು 10, 4 ಇಂಟು ಯೂನಿಟ್ ಅಂದರೆ 11,474. ಗೊತ್ತಾಯ್ತಲ್ಲ? Thank you for watching. Like, share, subscribe. Study B+.